ಜಗತ್ತಿನಲ್ಲಿ ಯಾರು ಕೊಡ್ಲಿಕ್ಕಾಗದೆ ಇರುವಂತ ಒಂದೇ ಒಂದು ಸಂಗತಿ ಯೇಸು ಸ್ವಾಮಿ ಕೊಡ್ತಾನೆ. ಅದು ಯಾವ್ದು ಗೊತ್ತಾ? ಸಮಾಧಾನ. ಸಮಾಧಾನವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಫೈಟ್ ಮಾಡಬೇಕು. ನಿಮ್ ಮನೆಯಲ್ಲಾಗ್ಲಿ, ಎಲ್ಲೇ ಆಗ್ಲಿ, ಯಾವುದು ನಿಮಗೆ ಆಸ್ತಿ? ಇದ್ ನೀವು ಅರ್ಥ ಮಾಡ್ಕೋಬೇಕು. ಜಗಳ ಎಲ್ಲಾದ್ರೂ ಬರ್ತಾ ಇದೆಯಾ, ಆರ್ಗ್ಯುಮೆಂಟ್ ಬರ್ತಾ ಇದೆಯಾ, ಮಾತು ಬರ್ತಾ ಇದೆಯಾ, ತಕ್ಷಣ ಅಲ್ಲಿ ನಿಲ್ಲಿಸ್ಬಿಡ್ಬೇಕು. ನನಗಿರೋದು ಮುಖ್ಯವಾಗಿ ಯಾವ್ದು ಆಸ್ತಿ? ಸಮಾಧಾನ ಬಂತು. ಯಾಕಂದ್ರೆ ಸಮಾಧಾನ ದೇವರ ಮಕ್ಕಳಿಗೆ ಮಾತ್ರ ಕೊಡುವಂತ ಆಸ್ತಿ. ಯೇಸು ಸ್ವಾಮಿ ಏನ್ ಹೇಳಿದ್ನು? ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೆ, ಅದು ಲೋಕವು ಕೊಡುವ ರೀತಿಯಿಂದ ಅಲ್ಲ. ಹಾಗಿದ್ರೆ ಆ ಶಾಂತಿಯನ್ನ ಪಡ್ಕೊಳ್ಳಿಕ್ಕೆ ಒಂದ್ ವೇಳೆ ನನ್ನ ಹೆಂಡತಿ ವೈಫ್ ಗೆದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಗೆದ್ರು ಪರವಾಗಿಲ್ಲ, ಸಮಾಧಾನವನ್ನ ನನ್ನ ಮನೆಯಲ್ಲಿ ನಾನೇನ್ ಮಾಡ್ತೀನಿ?